Hi, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲ್ಯಾಡ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video, we are going to discuss or deal with the concepts nuclear fission, nuclear chain reaction and types of nuclear chain reactions. Those are controlled chain reaction and uncontrolled chain reactions. And all these concepts belongs to chapter nuclei. And this video is part 5 of chapter nuclei in Educare Light for Life YouTube channel. If you haven't watched the previous episodes, you can check the links in the description or you can directly check our channel. Yeah, do check it. Okay, let's start now and let us understand meaning of nuclear fission. And you are seeing the definition on the screen. It states that a heavy and unstable nucleus split into two lighter nuclei of comparable masses. During that process, it releases 2 or 3 neutrons and also large amount of energy. This process is called nuclear fission. ಅರ್ಥ ಆಯ್ತಾ? ಒಂದು ನ್ಯೂಕ್ಲಿಯಸ್ ಇದೆ, ಅದು ಹೆವಿ ನ್ಯೂಕ್ಲಿಯಸ್ ಆಗಿರುತ್ತದೆ, ಅದ್ರ ಜೊತೆಗೇ ಅದು ಅನ್ಸ್ಟೇಬಲ್ ಕೂಡ ಹೌದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಇದ್ದಾನೆ, ಹೀ ಈಸ್ ಅನ್ಸ್ಟೇಬಲ್. ಯಾವ ರೀತಿ? ಅವನು ಅರ್ನಿಂಗ್ ಮಾಡ್ತಾ ಇದ್ದಾನೆ, ಅವನ ಅರ್ನಿಂಗ್ ಅವನ ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಹೀ ಈಸ್ ಅನ್ಸ್ಟೇಬಲ್, ಫೈನಾನ್ಷಿಯಲಿ ಅನ್ಸ್ಟೇಬಲ್. ಆ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ? ಫ್ಯಾಮಿಲಿ ನೀಡ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ವರ್ಕ್ ಏನಾದ್ರು ಮಾಡಿಕೊಂಡು ಫ್ಯಾಮಿಲಿ ನೀಡ್ಸನ್ನು ಫುಲ್ಫಿಲ್ ಮಾಡ್ತಾನೆ. ಹೌದಾ? ಅಂದರೆ ಒಬ್ಬ ವ್ಯಕ್ತಿ ಅನ್ಸ್ಟೇಬಲ್ ಇದ್ದರೆ ಅವನೇನು ಮಾಡ್ತಾನೆ? ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಈ ನ್ಯೂಕ್ಲಿಯಸ್ ಏನಿದೆ ಅದು ಅನ್ಸ್ಟೇಬಲ್ ಇದೆ, ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಸ್ಟೇಬಲ್ ಆಗೋದಕ್ಕೆ ಆ ಒಂದು ಹೆವಿ ನ್ಯೂಕ್ಲಿಯಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗುತ್ತೆ. ಸರಿನಾ? ಆ ಒಂದು ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗಿ 2 ಲೈಟರ್ ನ್ಯೂಕ್ಲಿಯೈ ಆಗುತ್ತೆ. ಲೈಟರ್ ನ್ಯೂಕ್ಲಿಯೈ ಸ್ಪ್ಲಿಟ್ ಆದ ನಂತರ ಆ 2 ನ್ಯೂಕ್ಲಿಯೈ ಏನಿದ್ದಾವೆ ಅವುಗಳ ಮಾಸಸ್ ಆಲ್ಮೋಸ್ಟ್ ಕಂಪೇರಬಲ್ ಇರುತ್ತೆ. ಅದ್ರ ಜೊತೆಗೇ ಏನಾಗುತ್ತೆ? 2 or 3 ನ್ಯೂಟ್ರಾನ್ಸನ್ನು ರಿಲೀಸ್ ಮಾಡುತ್ತೆ ಆ ಒಂದು ಪ್ರೋಸೆಸ್. ಅದ್ರ ಜೊತೆಗೇ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಅದು ಕೂಡ ರಿಲೀಸ್ ಆಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಏನು? ಯುರೇನಿಯಂ ಇದೆ, ಅಲ್ಲಿ ಯುರೇನಿಯಂ 235 ಇದೆ. ಅದಕ್ಕೇನಾಯಿತು? ಒಂದು ನ್ಯೂಟ್ರಾನ್ ಹಿಟ್ ಮಾಡ್ತು. ನ್ಯೂಟ್ರಾನ್ ಹಿಟ್ ಮಾಡಿದ ನಂತರ ಏನಾಯಿತು? ಯುರೇನಿಯಂ 236 ಬಂತು. ದ್ಯಾಟ್ ಈಸ್ ಹೆವಿ ಆ್ಯಂಡ್ ಆಲ್ಸೋ ಅನ್ಸ್ಟೇಬಲ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೀಜರ್ ಏನಾಗುತ್ತೆ? ಹೆವಿ ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಇದೆ, ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆಗಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಬಂತು. ಬೇರಿಯಂ ಮತ್ತು ಕ್ರಿಪ್ಟಾನ್ ಬಂತು. ಅದ್ರ ಜೊತೆಗೇ ಏನಾಗಿದೆ? ಅಲ್ಲಿ ಏನಾಗಿದೆ? 3 ನ್ಯೂಟ್ರಾನ್ಸ್ ಕೂಡ ರಿಲೀಸ್ ಆಗಿದೆ. ಅದ್ರ ಜೊತೆಗೇ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ವಿಚ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಲೆಟರ್. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ? ಯಾವ ಲೆಟರಿಂದ ರಿಪ್ರೆಸೆಂಟ್ ಮಾಡಿದ್ದಾರೆ? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಕ್ಯೂ ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡಿದ್ದಾರೆ ಹೀಟ್ ಎನರ್ಜಿನ. ಸರಿನಾ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಇಕ್ವೇಷನ್ ನೋಡ್ತಾ ಇದ್ದೀರಾ. ಯುರೇನಿಯಂ ಏನಿದೆ ಅದಕ್ಕೆ ನ್ಯೂಟ್ರಾನ್ ಹಿಟ್ ಮಾಡ್ತು. ಹಿಟ್ ಮಾಡಿದಂಥ ಯುರೇನಿಯಂ 236 ಸಿಕ್ತು. ಅದು ಹೆವಿ ಆ್ಯಂಡ್ ಆಲ್ಸೋ ಇಟ್ ಈಸ್ ಅನ್ಸ್ಟೇಬಲ್. ಅದು ಸ್ಪ್ಲಿಟ್ ಆಗಿ ಬೇರಿಯಂ ಮತ್ತು ಕ್ರಿಪ್ಟಾನನ್ನು ಕ್ರಿಯೇಟ್ ಮಾಡ್ತು. ಅದ್ರ ಜೊತೆಗೇ 3 ನ್ಯೂಟ್ರಾನ್ಸನ್ನು ರಿಲೀಸ್ ಮಾಡ್ತು ಮತ್ತು ಹೀಟ್ ಎನರ್ಜಿನೂ ಕೂಡ. 1 ನ್ಯೂಟ್ರಾನ್ ಹಿಟ್ ಮಾಡಿ, ಅಂದರೆ ಬೇರಿಯಂ ಕ್ರಿಪ್ಟಾನ್ ಬಂತು ನ್ಯೂಕ್ಲಿಯಸ್ಸಿಂದ, ಅಂದರೆ ಯುರೇನಿಯಮಿಂದ ಬೇರಿಯಂ ಕ್ರಿಪ್ಟಾನ್ ಬಂತು. ಅದ್ರ ಜೊತೆಗೆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಗಮನದಲ್ಲಿ ಇಟ್ಕೊಂಡ್ರೆ 1 ನ್ಯೂಟ್ರಾನ್ ಹಿಟ್ ಮಾಡಿದಾಗಿತ್ತು, ಅದರಿಂದ ಎಷ್ಟು ಬಂತು? ಮತ್ತು 3 ನ್ಯೂಟ್ರಾನ್ಸ್ ಬಂತು. ಇದು ಮುಂದೆ ನಮಗೆ ಬೇಕಾಗುತ್ತೆ, ಅದ್ರ ಸಲ ಹೇಳಿದೆ ಅಷ್ಟೇ. ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಾಗಿತ್ತು? ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ಸರಿನಾ? ಈಗ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅದರ ಡೆಫಿನೇಷನ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹೌದಾ? ಅದೇನು ಹೇಳುತ್ತೆ? ಡ್ಯೂರಿಂಗ್ ನ್ಯೂಕ್ಲಿಯರ್ ಫಿಷನ್ 2 or 3 neutrons released. Under suitable condition, those neutrons causes fission in remaining fissionable material, and this process continues. So this process is called
ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ಇದಕ್ಕೊಂದು ಅಂದರೆ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಂಡು ಹೇಳೋದಕ್ಕೆ, ಅಂದರೆ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಕ್ಸಾಮಲ್ಲಿ ಈ ಒಂದು ಎಕ್ಸಾಂಪಲ್ ಬರೀಬಿಡ್ರಿ, ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಹೇಳ್ತಿರೋದು. ತಿಳಿತಾ? ಈಗಲ್ಲ ಎಕ್ಸಾಂಪಲ್ ನೋಡಿದ್ದೀರಾ, ಏನು 1 ನ್ಯೂಟ್ರಾನ್ ಹಿಟ್ಟಾಯಿತು, ಅದರಿಂದ ಮತ್ತೆಷ್ಟು ಬಂತು? 3 ನ್ಯೂಟ್ರಾನ್ಸ್ ಬಂತು. ಈಗ ಕಂಡೀಷನ್ ಸೂಟೇಬಲ್ ಇದ್ರೆ ಅಂತ ಏನಾಗುತ್ತೆ, ಅಲ್ಲಿರುವಂಥ ಪ್ರತಿಯೊಂದು ನ್ಯೂಟ್ರಾನ್ ಕೂಡ ಮತ್ತೆ ಫ್ಯೂಷನ್ ಮಾಡುತ್ತೆ. ಅದರಿಂದ ಏನಾಯಿತು, 1 ನ್ಯೂಟ್ರಾನಿಂದ ಮತ್ತೆ 3 ನ್ಯೂಟ್ರಾನ್, ಇದರಿಂದ ಮತ್ತೆ 3 ನ್ಯೂಟ್ರಾನ್ಸ್, ಇದರಿಂದ ಮತ್ತೆ 3 ನ್ಯೂಟ್ರಾನ್ಸ್, ಈ ರೀತಿ ಬರ್ತಾ ಹೋಗುತ್ತೆ. ಹೌದಾ? ಅಂದರೆ ಯಾವ ರೀತಿ, ಈಗ ನಮಗೆ ಕ್ಯಾಂಡಲ್ಸ್ ಇದೆ, ಕ್ಯಾಂಡಲ್ಸ್ ಹಚ್ಚೋದಕ್ಕೆ ಕೊಟ್ಟಿದ್ದಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ರೂಲ್ಸ್ ಹೇಳಿದ್ದಾರೆ, 1 ಕ್ಯಾಂಡಲಿಂದ ಮತ್ತೆ 3 ಕ್ಯಾಂಡಲನ್ನು ನಾವು ಹಚ್ಚಬಹುದು. ಸರಿನಾ? ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕೆಲವೊಂದು ಕ್ಯಾಂಡಲ್ ಕೊಟ್ಟಿದ್ದಾರೆ, ಅದರ ನಂತರ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಈ ಕಡೆ, ಸೊ ಅವ್ರ ಕೈಯಲ್ಲೂ ಕ್ಯಾಂಡಲ್ಸ್ ಇದ್ದಾವೆ. ನಿಮ್ಮ ಕೈಯಲ್ಲಿರುವಂತಹ ಕ್ಯಾಂಡಲನ್ನು ಹಚ್ಚಿ ನಿಮಗೆ ಹೇಳಿದರೆ ಏನು, ನೀವು ಮತ್ತೆ 3 ಕ್ಯಾಂಡಲ್ಸನ್ನು ಹಚ್ಚಬಹುದು ಅಂತ ಈ ರೀತಿ ರೂಲ್ಸನ್ನು ಹೇಳಿದ್ದಾರೆ ನಿಮಗೆ. ಅವಾಗೇನು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಕೈಯಲ್ಲಿರುವಂತಹ ಕ್ಯಾಂಡಲ್ಸನ್ನು ನೀವು ಹಚ್ತೀರಾ, ಮತ್ತು ನೆಕ್ಸ್ಟ್ 3 ಕ್ಯಾಂಡಲ್ಸನ್ನು ಹಚ್ಚಾಯಿತು. ಅವರಿಗೂ ಕೂಡ ಅದೇ ರೂಲ್ಸ್, ಏನು, ಅವರು ಮತ್ತೆ 3 ಕ್ಯಾಂಡಲ್ಸನ್ನು ಹಚ್ಚಬಹುದು. ಹೌದಾ? ಹಾಗಿದ್ರೆ ಅವರೇನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಮತ್ತೆ 3 ಕ್ಯಾಂಡಲ್ಸನ್ನು ಹಚ್ತಾರೆ. ಅದರ ನೆಕ್ಸ್ಟ್ ಇದ್ದವ್ರಿಗೆ ಕೂಡ ಅದೇ ಅವಕಾಶ ಇರುತ್ತೆ. ಸೊ ಇದಕ್ಕೇನು ಹೇಳ್ತೇವೆ ನಾವು, ಚೈನ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸರಿನಾ? ಅಂದರೆ ಆ ಒಂದು ರಿಯಾಕ್ಷನ್ ಏನಿದೆ, ನ್ಯೂಕ್ಲಿಯರ್ ಫ್ಯೂಷನ್, ಅದರೊಳಗಡೆ ಕ್ರಿಯೇಟ್ ಆಗಿರುವಂತಹ ನ್ಯೂಟ್ರಾನ್ಸ್ ಕೂಡ ಸೂಟೇಬಲ್ ಕಂಡೀಷನ್ ಇದೆ ಅಂತ ಹೇಳಿದ್ರೆ ಮತ್ತೆ ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾವೆ, ಅದನ್ನು ಚೈನ್ ರಿಯಾಕ್ಷನ್ ಅಂತ ಕರೀತೇವೆ. ಈಗ ಅದರಲ್ಲೂ ಕೂಡ ಟೈಪ್ಸ್ ಇದ್ದಾವೆ. ಯಾವುದು? ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಆ್ಯಂಡ್ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ಈಗ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಹಾಗಂದ್ರೇನು? ಇನ್ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ದ ನಂಬರ್ ಆಫ್ ರಿಲೀಸ್ಡ್ ನ್ಯೂಟ್ರಾನ್ಸ್ ಆರ್ ಅಲೌಡ್ ಟು ಇನ್ಕ್ರೀಸ್ ಅಪ್ ಟು ಸರ್ಟೇನ್ ಲೆವೆಲ್, thereafter maintained constant. During this process, energy is released in a controlled manner which can be used for constructive purpose. ಅಂದರೆ ಈ ಒಂದು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಏನಿದೆ, ಅದರಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿದೆ ಅದನ್ನು ಒಂದು ಸರ್ಟೆನ್ ಲೆವೆಲ್ ಒಳಗಡೆ ಇನ್ಕ್ರೀಸ್ ಆಗೋದಕ್ಕೆ ಬಿಡ್ತಾರೆ. ಅದರ ನಂತರ ಏನು ಮಾಡ್ತಾರೆ, ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟೇ ಎನರ್ಜಿ ಸಿಗುತ್ತೆ, ಅದನ್ನು ನಾವು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು. ಈಗ ಅವಾಗ ಹೇಳಿದ್ನಲ್ಲ, ಏನು, ಫ್ರೆಂಡ್ಸ್ ಕೈಯಲ್ಲಿ ಮತ್ತು ನಿಮ್ಮ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿರ್ತಾರೆ, 3 ಕ್ಯಾಂಡಲನ್ನು ಹಚ್ಚೋದಕ್ಕೆ ಅಲಾವ್ ಇರುತ್ತೆ. ಸರಿನಾ? ಈಗ ಒಂದು ಕತ್ಲಿದೆ, ಒಂದು ಹಾಸ್ಟೆಲಲ್ಲಿ ಇದ್ದೀರಾ ನೀವು. ಸೊ ಹಾಸ್ಟೆಲ್ನ ಲೈಟ್ ಮಾಡಬೇಕು, ಅಂದರೆ ಹಾಸ್ಟೆಲಲ್ಲಿ ಬೆಳಕಾಗೋ ರೀತಿ ಮಾಡಬೇಕು, ಅಥವಾ ಮನೆಯನ್ನು ಬೆಳಕು ಮಾಡಬೇಕು. ಅಂಥ ಟೈಮ್ ಒಳಗಡೆ ಏನಾಗುತ್ತೆ, ಇದೇ ರೂಲ್ಸನ್ನು ಹೇಳಿದ್ದಾರೆ. ಆವಾಗ ಒಮ್ಮೆ ಆ ಒಂದು ಮನೆ ಪೂರ್ತಿ ಬೆಳಕಾದ ನಂತರ ಮತ್ತೆ ಕ್ಯಾಂಡಲ್ಸ್ ಹಚ್ಚೋ ಅವಶ್ಯಕತೆ ಇರತ್ತಾ? ಇಲ್ಲ. ಸೊ ಒಮ್ಮೆ ಎಲ್ಲ ಕೋಣೆಯಲ್ಲೂ ಕೂಡ ಸಾಕಷ್ಟು ಬೆಳಕಾಗುವಷ್ಟು ಕ್ಯಾಂಡಲ್ಸನ್ನು ಹಚ್ಚಿದ ನಂತರ ಏನು ಮಾಡ್ಬೋದು, ಕ್ಯಾಂಡಲ್ಸ್ ಜಾಸ್ತಿ ಇದ್ದಾವೆ, ಮತ್ತು ಇದ್ದಾವೆ, ಬಟ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಂಡ್ರೆ ಆಯಿತು, ಅದನ್ನು ಹಾಗೆ ಇಟ್ಟರಾಯಿತು ಅಂತ. ಮತ್ತು ಕ್ಯಾಂಡಲ್ಸ್ ಹಚ್ಚೋದಕ್ಕೆ ಯಾರ ಕೈಯಲ್ಲಿ ಏನೀಗ ರೈಟ್ಸ್ ಇರುತ್ತೆ ಅಥವಾ ಅವ್ರ ಕೈಯಲ್ಲಿ ಕ್ಯಾಂಡಲ್ ಇರುತ್ತೆ ನೆಕ್ಸ್ಟ್ ಕ್ಯಾಂಡಲ್ನ ಹಚ್ಚೋದಕ್ಕೆ ರೂಲ್ಸ್ ಪ್ರಕಾರ, ಅವ್ರಿಗೆ ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಹಚ್ಚಿದ್ರೆ ಆಯಿತು, ಈಗ ಸಾಕು, ನೀವು ನೆಕ್ಸ್ಟ್ ಹಚ್ಚೋದು ಬೇಡ, ಎಷ್ಟು ಬೇಕೋ ಅಷ್ಟು ಬೆಳಕು ಬಂತು ಅಂತ ಹೇಳಿದರೆ ಅವ್ರು ಸ್ಟಾಪ್ ಮಾಡ್ತಾರೆ. ಇದೇನು ಮಾಡ್ದಂಗೆ ಆಯಿತು, ನಾವು ಕಂಟ್ರೋಲ್ ಮಾಡಿದರೆ ಆಯಿತು. ಅಂದರೆ ಕ್ಯಾಂಡಲ್ಸನ್ನು ಹಚ್ಚೋದನ್ನು ಕಂಟ್ರೋಲ್ ಮಾಡಿದ ರೀತಿ ಆಯಿತು. ಇದರಿಂದ ಏನಾಯಿತು, ನಮ್ಮ ಮನೆಗೆ ಎಷ್ಟು ಬೆಳಕು ಬೇಕೋ ಅಷ್ಟು ಬೆಳಕು ಸಿಕ್ತು. ಅಥವಾ ನೀವು ಹಾಸ್ಟೆಲಿದ್ದರೆ ಹಾಸ್ಟೆಲಲ್ಲಿ ಎಷ್ಟು ಬೆಳಕು ಬೇಕೋ ಅಷ್ಟು ಬೆಳಕು ಸಿಕ್ತು. ಹೌದಾ? ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿದ ರೀತಿ ಆಯಿತು. ಅದೇ ರೀತಿ ಈ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನಲ್ಲೂ ಕೂಡ ಏನಾಗುತ್ತೆ, ನಮಗೆ ಎಷ್ಟು ಎನರ್ಜಿ ಬೇಕು ಅಷ್ಟು ಎನರ್ಜಿ ಸಿಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಟೈಮಲ್ಲಿ ಮತ್ತೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನು ರಿಲೀಸ್ ಆಗಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಹೇಗೆ? ಆ ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಅಬ್ಸಾರ್ಬ್ ಮಾಡೋ ಮೂಲಕ.
ಅಂದರೆ ಈಗ ನಮಗೆ ಎಕ್ಸಾಂಪಲ್ ಹೇಳ್ತಿರೋದು ಒಂದು 10 ನ್ಯೂಟ್ರಾನ್ಸ್ ಬೇಕು, ರಿಲೀಸ್ ಆಗಿರೋದು 12 ಇದೆ. ಸೊ 10 ನ್ಯೂಟ್ರಾನ್ಸನ್ನು ಅಲ್ಲೇ ಬಿಟ್ಟು 2 ನ್ಯೂಟ್ರಾನ್ಸನ್ನು ಅಬ್ಸರ್ವ್ ಮಾಡಿಬಿಟ್ರೆ ನಮಗೆ ಬೇಕಾಗಿದೆ ಎಷ್ಟು 10, ಅದು ಉಳೀತು. ಸರಿನಾ? ಇದೇ ರೀತಿ ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಏನಿರುತ್ತೆ ಅದನ್ನು ಅಬ್ಸರ್ವ್ ಮಾಡೋದಾಗತ್ತೆ. ಎಷ್ಟು ಬೇಕೋ ಅಷ್ಟೇ ನ್ಯೂಟ್ರಾನ್ಸನ್ನು ಕಾನ್ಸ್ಟೆಂಟಾಗಿ ಯೂಸ್ ಮಾಡಿಕೊಂಡು ಎನರ್ಜಿನ ಕಂಟ್ರೋಲ್ ಮ್ಯಾನರಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಾಗುತ್ತೆ. ಇದನ್ನು ನಾವೇನು ಮಾಡ್ಬೋದು, ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು. ಈಗ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ನ ಕೇಳಿರ್ತೀರ, ಹೌದಾ? ನಮ್ಮ ಇಂಡಿಯಾದಲ್ಲೂ ಕೂಡ ಹಲವಾರು ಕಡೆ ಇದೆ. ಎಲ್ಲೆಲ್ಲಿ ಇದೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅದು ಕೂಡ ಕರಿತೇವೆ ಅದನ್ನು. ನಮ್ಮ ಇಂಡಿಯಾದಲ್ಲಿ ಎಲ್ಲಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿದ್ವಿ ಅದನ್ನು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ್ವಿ. ಮತ್ತೊಂದು ಕೇಸ್ ಇದೆ ಈಗ, ಯಾವುದು? ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ಇದರೊಳಗೆ ಏನಾಗುತ್ತೆ, ಡೆಫಿನೇಷನ್ ಇದೆ ಅಲ್ಲಿ. ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಈಸ್ ಒನ್ ಇನ್ ವಿಚ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ which is released is not controlled. ಸೊ ಏನಾಗುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ, ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಒಳಗಡೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತೊಂದರೆ ಆಗುತ್ತೆ, ಹೌದಾ? ಯಾವ ರೀತಿ? ಈಗ ಅದೇ ಎಕ್ಸಾಂಪಲ್ ಮತ್ತೊಂದು ತೆಗೆದುಕೊಳ್ಳೋಣ. ಕ್ಯಾಂಡಲ್ಸನ್ನು ಹಚ್ಚೋದು. ಸೊ ನೀವು ಹಾಸ್ಟೆಲ್ ಇದ್ದೀರಾ, ನಿಮ್ಮ ಕೆಲವೊಂದು ಕ್ಯಾಂಡಲ್ ಕೊಟ್ಟಿದ್ದಾರೆ, ಅದರಿಂದ ನೀವು ನೆಕ್ಸ್ಟ್ 3 ಕ್ಯಾಂಡಲ್ಸನ್ನು ಹಚ್ಚಬಹುದು. ಈ ರೂಲ್ಸ್ ಕೊಟ್ಟಿದ್ದಾರೆ, ರೂಲ್ಸ್ ಹೇಳಿದ್ದಾರೆ. ಸೊ ಏನಾಗುತ್ತೆ, ಈ ರೀತಿ ನಿಮ್ಮ ಕ್ಯಾಂಡಲ್ಸನ್ನು ಹಚ್ಚಿದ್ರು, ಅದರ ನಂತರ ನಿಮ್ಮ ಫ್ರೆಂಡ್ಸಿನ ಕೈಲಿರುವಂಥ 3 ಕ್ಯಾಂಡಲ್ಸನ್ನು ಹಚ್ಚಾಯಿತು. ಬಟ್ 3ನೇವನಿಗೆ ಅಷ್ಟು ಕ್ಯಾಂಡಲ್ ಹಚ್ಚೋ ಅವಶ್ಯಕತೆ ಇಲ್ಲ. 2 ಜನ 3 ಹಚ್ಚಿದ್ರು ಓಕೆ, 3ನೇವನು 2 ಕ್ಯಾಂಡಲ್ ಹಚ್ಚಿದರೆ ಸಾಕು, ಅಂದರೆ ಬೆಳಕಾಗಿಬಿಡುತ್ತೆ. ಬಟ್ ಆ 3ನೇ ಫ್ರೆಂಡ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಮಾತು ಕೇಳ್ತಾ ಇಲ್ಲ, ಮೀನ್ಸ್ ನಾನು 3 ಕ್ಯಾಂಡಲ್ಸನ್ನು ಹಚ್ಚೋನೆ. ಅವಾಗೇನಾಗುತ್ತೆ, ಒಂದು ಎಕ್ಸ್ಟ್ರಾ ಕ್ಯಾಂಡಲ್ ಹಚ್ಚಿದಂಗೆ ಆಯಿತು. ಇಷ್ಟೇ ಆದರೆ ಬೇಜಾರೇನಾಗಿತ್ತು. ಏನಾಗುತ್ತೆ, ಅವರು ಯಾರ ಕೈಲಿರುವಂಥ, ಅಂದರೆ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಅದೇ ರೀತಿ ನನ್ನ ಕೈಲೀಗ ಕ್ಯಾಂಡಲ್ ಇದೆ, ಮತ್ತೆ 3 ಕ್ಯಾಂಡಲ್ ಹಚ್ಚೋದಕ್ಕೆ ಅಲಾವ್ ಕೂಡ ಇದೆ ರೂಲ್ಸ್ ಪ್ರಕಾರ. ಸೊ ನಾನು ಕ್ಯಾಂಡಲ್ ಹಚ್ತೀನಿ. ಅವಾಗೇನಾಗುತ್ತೆ, ಇದೇ ರೀತಿ ಎಲ್ಲರೂ ಮಾಡ್ತಾ ಹೋದರೆ ಎಷ್ಟು ಕ್ಯಾಂಡಲಿಂದ ಬೆಳಕಾಗತ್ತೋ ಅದಕ್ಕಿಂತ ತುಂಬ ಜಾಸ್ತಿ ಕ್ಯಾಂಡಲ್ಸನ್ನು ಹಚ್ಚಾಗತ್ತೆ. ಇದನ್ನು ತೊಂದರೆ ಆಗೋದಿಲ್ವಾ? ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕ್ಯಾಂಡಲನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡಿಕೊಂಡ್ರೆ ಬೆಳಕಾಗುತ್ತೆ. ತುಂಬ ಹಚ್ಚಿಬಿಟ್ರೆ ಏನಾಗುತ್ತೆ, ಸೆಕೆ ಹಾಕಲು ಸ್ಟಾರ್ಟ್ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಒಂದು ಪರ್ಟಿಕ್ಯುಲರ್ ರೂಮಲ್ಲಿರೋದು. ಅಂದ್ರೀಗ ಒಂದು 4 ಕ್ಯಾಂಡಲನ್ನ ಹಚ್ಚಿದ್ದೀರಿ ಎಲ್ಲ ಕಡೆ, ಅವಾಗೇನಾಗುತ್ತೆ, ಬೆಳಕಾಗುತ್ತೆ. ಸೊ ನೀವು ನಿಂತ್ಕೊಂಡಿರುವಂಥ ಜಾಗ ಒಂದು ಬಿಟ್ಟು ಬಾಕಿ ಎಲ್ಲ ಕ್ಯಾಂಡಲ್ಸ್ ಹಚ್ಚಿಬಿಟ್ರೆ ಸೆಕೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಸಮ್ಮರ್ ಸೀಸನ್ ಯಾವ ರೀತಿ ಫೀಲ್ ಆಗುತ್ತಲ್ಲ ಆ ರೀತಿ ಫೀಲ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿದ ರೀತಿ ಆಗೋದಿಲ್ಲ, ಅದರಿಂದ ತೊಂದರೆ ಆಗೋಯ್ತಲ್ವ. ಕಂಟ್ರೋಲ್ಡ್ ಮ್ಯಾನರ್ ಇದ್ದರೆ ಹೆಲ್ಪ್ ಆಗುತ್ತೆ, ಅನ್ಕಂಟ್ರೋಲ್ಡ್ ಆದರೆ ತೊಂದರೆ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಿಲ್ಲ. ಕಂಟ್ರೋಲ್ ಮಾಡದೇ ಇರೋ ಕಾರಣಕ್ಕೆ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ, ತುಂಬ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಎಕ್ಸ್ಪ್ಲೋಷನ್ ಬೆಳೀತಾ. ನಂತರ ಈ ಪ್ರಿನ್ಸಿಪಲ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಿಮ್ಗೆ ಗೊತ್ತಿದೆ, ಸ್ಕ್ರೀನಲ್ಲಿ ಕೂಡ ಇದೆ, ಚೆಕ್ ಮಾಡ್ಬೋದು. ನಂತರ ಕ್ಲಾಸ್ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ತಪ್ಪದೆ ಮಾಡಿರಿ. ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಯಾಕಂತಂದರೆ ಆನ್ಲೈನ್ ಟೀಚ್ ಮಾಡ್ತಾ ಇರುವಂತಹ ಟೀಚರ್ಸ್ಗೆ ನಿಮ್ಮ ಕಮೆಂಟ್ಸೇ ಮೋಟಿವೇಶನ್ ಆಗಿರುತ್ತೆ. ನನಗೆ ಈ ಕ್ಲಾಸನ್ನು ತುಂಬ ಇಷ್ಟ ಆಯಿತು, ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದರೆ ನನಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದೆ. ಸೊ ನಿಮಗೇನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.